Raichur, where dreams become direction. Dream, learn, grow, lead, become. Join Vedanta for your better future. At Vedanta, we don't just teach, we prepare you to win. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಘಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಹತ್ವಾಕಾಂಕ್ಷಿ ಜಿಲ್ಲೆ ಯೋಜನೆ ಪ್ರಗತಿ ಪರಿಶೀಲನೆ, ಯೋಜನೆಗಳು ಫಲಾನುಭವಿಗಳಿಗೆ ತಲುಪಿಸಿ ಕೇಂದ್ರ ಜಂಟಿ ಕಾರ್ಯದರ್ಶಿ ಉಜ್ವಲ್ ಕುಮಾರ್ ಘೋಷ್ ಸೂಚನೆ. ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡರಿಂದ ಸಭೆ, ಬಿತ್ತನೆ ಕಾರ್ಯ ಸಂದರ್ಭದಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಬ್ಬಂದಿ ಗೈರಾದರೆ ಕ್ರಮ, ಎಚ್ಚರಿಕೆ. ತನ್ವೀರ್ ಸೇಠ್ ಇವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಲಿ ಆದಿಲ್ ಶೇಖ್. ಮತ್ತು ಜೂನ್ 24ರಂದು ಶ್ರೀ ಮಾತಾ ಕಂಚುಮಾರಮ್ಮ ದೇವಿ ಕುಂಭಮೇಳ, 25ರಂದು ರಥೋತ್ಸವ, ಪಿ ಯಲ್ಲಪ್ಪ. ದೇಶದಲ್ಲಿನ ಮಹತ್ವಾಕಾಂಕ್ಷಿ ಜಿಲ್ಲೆಗಳು ಮತ್ತು ಬ್ಲಾಕ್ಗಳಲ್ಲಿ ಸುಸ್ಥಿರ ಅಭಿವೃದ್ಧಿಗೆ ಆದ್ಯತೆ ನೀಡುವ ಮೂಲಕ ಹಿಂದುಳಿದ ಹಣಪಟ್ಟಿಯನ್ನು ಕಳಚುವುದು ಮಹತ್ವಾಕಾಂಕ್ಷಿ ಜಿಲ್ಲೆ ಯೋಜನೆಯ ಉದ್ದೇಶವಾಗಿದ್ದು, ಸರ್ಕಾರದ ವಿವಿಧ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸಲು ಅಗತ್ಯ ಕ್ರಮ ವಹಿಸಬೇಕು ಎಂದು ಭಾರತ ಸರ್ಕಾರದ ವಾಣಿಜ್ಯ ಇಲಾಖೆಯ ಜಂಟಿ ಕಾರ್ಯದರ್ಶಿಗಳು ಹಾಗೂ ಮಹತ್ವಾಕಾಂಕ್ಷಿ ಜಿಲ್ಲೆಯ ರಾಯಚೂರಿನ ಕೇಂದ್ರ ಪ್ರಭಾರಿ ಅಧಿಕಾರಿಗಳಾದ ಉಜ್ವಲ್ ಕುಮಾರ್ ಘೋಷ್ ಅವರು ಹೇಳಿದರು. ಸೋಮವಾರದಂದು ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಮಹತ್ವಾಕಾಂಕ್ಷಿ ಜಿಲ್ಲೆ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ರಾಜ್ಯದ ಮಹತ್ವಾಕಾಂಕ್ಷಿ ಜಿಲ್ಲೆ ಎಂದು ಗುರುತಿಸಿಕೊಂಡಿರುವ ರಾಯಚೂರಿನ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡುವ ಮೂಲಕ ನಿರೀಕ್ಷಿತ ಗುರಿ ತಲುಪಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು. ಕೃಷಿ, ಶಿಕ್ಷಣ, ಆರೋಗ್ಯ, ನೀರಾವರಿ, ಮೂಲಸೌಕರ್ಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಕೌಶಲ್ಯ ಕ್ಷೇತ್ರದಲ್ಲಿ ತೀರಾ ಹಿಂದುಳಿದ ದೇಶದ 112 ಮಹತ್ವಾಕಾಂಕ್ಷಿ ಜಿಲ್ಲೆ ಮತ್ತು 500 ತಾಲೂಕುಗಳನ್ನು ಬ್ಲಾಕ್ ಎಂದು ವಿಂಗಡಿಸಿ ಸುಸ್ಥಿರ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತಿದೆ ಎಂದರು. ವಿವಿಧ ಸರ್ಕಾರದ ಸಾಲ ಸೌಲಭ್ಯಗಳು, ಯೋಜನೆಗಳು, ಪಿಂಚಣಿಗಳು ಸರಿಯಾಗಿ ಅನುಷ್ಠಾನ ಮಾಡಬೇಕು. ಜಿಲ್ಲೆಯಲ್ಲಿ ಆಧಾರ್ ಜೋಡಿ 100% ಮಾಡಬೇಕು. ರಾಯಚೂರು ಜಿಲ್ಲೆಯಲ್ಲಿ ನೀತಿ ಆಯೋಗದ ಎಲ್ಲಾ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಬೇಕು. ಅನುದಾನವನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳಬೇಕು ಎಂದರು. ಈ ವೇಳೆ ಜಿಲ್ಲಾಧಿಕಾರಿ ಪೂವಿತ ಎಸ್ ಅವರು ಮಾತನಾಡಿ, ಪ್ರಧಾನಮಂತ್ರಿಗಳ ವಿಶೇಷ ಕಾರ್ಯಕ್ರಮಗಳಲ್ಲಿ ಒಂದಾದ ಮಹತ್ವಾಕಾಂಕ್ಷಿ ಜಿಲ್ಲೆ ಯೋಜನೆಯಡಿ ಜಿಲ್ಲೆಯಲ್ಲಿ ವಿವಿಧ ಪ್ರಗತಿ ನಡೆದಿದ್ದು, ಸೂಚ್ಯಂಕಗಳಲ್ಲಿ ರಾಯಚೂರು ಜಿಲ್ಲೆ ಉತ್ತಮ ಸ್ಥಾನ ಪಡೆದಿದೆ. ದೇಶದ ಹಿಂದುಳಿದ 112 ಜಿಲ್ಲೆಗಳಲ್ಲಿ ಮಹತ್ವಾಕಾಂಕ್ಷಿ ಜಿಲ್ಲೆ ಯೋಜನೆ 2018ರಲ್ಲಿ ಜಾರಿಗೊಂಡಿದ್ದು, ವಿವಿಧ ಕ್ಷೇತ್ರಗಳಲ್ಲಿ ಜಿಲ್ಲೆಯನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಿಸುವುದು ಗುರಿಯಾಗಿದೆ. ಜನರ ಆರೋಗ್ಯ ಮತ್ತು ಪೌಷ್ಟಿಕ, ಕೃಷಿ ಮತ್ತು ಜಲ ಸಂಪನ್ಮೂಲ, ಶಿಕ್ಷಣ, ಆರ್ಥಿಕ ಸೇರ್ಪಡೆ ಹಾಗೂ ಕೌಶಲ್ಯಾಭಿವೃದ್ಧಿ ಮತ್ತು ಮೂಲ ಸೌಕರ್ಯಗಳಿಗೆ 49 ಸೂಚ್ಯಂಕ ನೀಡಲಾಗಿದೆ. ಇವುಗಳಲ್ಲಿ ಪ್ರಗತಿ ಸಾಧಿಸಿದರೆ ಉತ್ತಮ ಬ್ಯಾಂಕ್ ಸಿಗುತ್ತದೆ. ಇದಕ್ಕಾಗಿ ಎಲ್ಲ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡಬೇಕೆಂದರು. ಈ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಅವರು ಮಾತನಾಡಿ, ಪೌಷ್ಟಿಕ ರಾಯಚೂರಿನಡಿ ತಾಯಂದಿರು, ಮಕ್ಕಳು ಮತ್ತು ಹದಿಹರೆಯದವರ ಆರೋಗ್ಯ ಫಲಿತಾಂಶಗಳನ್ನು ಸುಧಾರಿಸಲು ದತ್ತಾಂಶ ಆಧಾರಿತ ಮಧ್ಯಸ್ಥಿಕೆಗಳ ಮೂಲಕ 250 ದುರ್ಬಲ ಹಳ್ಳಿಗಳನ್ನು ಗುರಿಯಾಗಿಟ್ಟುಕೊಂಡು ಸಮಗ್ರ ಪೋಷಣೆ ಮತ್ತು ಆರೋಗ್ಯ ಉಪಕ್ರಮ ಹಾಗೂ ಸಂಪೂರ್ಣತಾ ಅಭಿಯಾನದಡಿ ರೋಗ ನಿರೋಧಕ ಶಕ್ತಿ, ANC, ಸಾಂಸ್ಥಿಕ ವಿತರಣೆ ಮತ್ತು ಪೌಷ್ಟಿಕಾಂಶ ಸೇವೆಗಳ ಶುದ್ಧತ್ವ, ಲ್ಯಾಬ್ ಮತ್ತು ಅನುಸರಣೆಗಳ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ ಎಂದರು. HRP ಟ್ಯಾಕಿಂಗ್ ಮತ್ತು MCH ಆಸ್ಪತ್ರೆಗಳನ್ನು ರಾಯಚೂರು, ಮಾನ್ವಿ, ಸಿಂಧನೂರು ಮತ್ತು ಲಿಂಗಸುಗೂರುಗಳಲ್ಲಿ ಸ್ಥಾಪಿಸಲಾದ MCH ಆಸ್ಪತ್ರೆಗಳಲ್ಲಿ 7020 ಹೆರಿಗೆ ಮಾಡಿಸಲಾಗಿದೆ. ಅಲ್ಲದೆ ಅಂಗನವಾಡಿ ಕೇಂದ್ರಗಳ ಮೂಲಕ ಬೆಳವಣಿಗೆಯ ಮೇಲ್ವಿಚಾರಣೆ ಮತ್ತು ಪೌಷ್ಟಿಕಾಂಶ ಸಮಾಲೋಚನೆ ಕಾಲಕಾಲಕ್ಕೆ ಮಾಡಲಾಗುತ್ತಿದೆ ಎಂದರು. ಜಿಲ್ಲೆಯಲ್ಲಿ 2011ರ ಜನಸಂಖ್ಯೆಯ ಪ್ರಕಾರ 19,28,812 ಜನಸಂಖ್ಯೆ ಹೊಂದಿದೆ. ಒಟ್ಟು 8 ತಾಲೂಕುಗಳನ್ನು
ಒಳಗೊಂಡಿದೆ. 884 ಕಂದಾಯ ಹಾಗೂ 179 ಗ್ರಾಮ ಪಂಚಾಯಿತಿಗಳು, 1658 ಶಾಲೆಗಳು, 1 ಸರ್ಕಾರಿ ಮೆಡಿಕಲ್ ಸಂಸ್ಥೆ, 4 ತಾಲೂಕು ಜನರಲ್ ಆಸ್ಪತ್ರೆ, 6 ಸಮುದಾಯ ಆರೋಗ್ಯ ಕೇಂದ್ರಗಳು, 50 ಪ್ರಾಥಮಿಕ ಆರೋಗ್ಯ ಕೇಂದ್ರ, 6 ಯುಪಿಎಚ್ಸಿ ಕೇಂದ್ರಗಳ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯ, ರಾಯಚೂರು ವಿಶ್ವವಿದ್ಯಾಲಯದ ಹಾಗೂ ಐಐಐಟಿ ರಾಯಚೂರಿನಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂದು ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಡಾಕ್ಟರ್ ಟಿ ರೋಣಿಯವರು ಸಭೆಗೆ ಮಾಹಿತಿ ನೀಡಿದರು. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಮಲ್ಲಿಕಾರ್ಜುನ್ ಅವರು ಮಾತನಾಡಿ, ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಜಿಲ್ಲೆಯಲ್ಲಿ 10ನೇ ತರಗತಿಯ ಫಲಿತಾಂಶಗಳಲ್ಲಿ ಸುಧಾರಣೆಗೆ ಶ್ರಮಿಸಲಾಗಿದೆ. ರಾಜ್ಯಕ್ಕೆ ರಾಯಚೂರು ಜಿಲ್ಲೆಯು 21ನೇ ಸ್ಥಾನ ಪಡೆದಿದೆ. ಕಾಲಕಾಲಕ್ಕೆ ಶಾಲಾ ತಪಾಸಣೆ ಮತ್ತು ಮನೆ ಮನೆ ಸಮೀಕ್ಷೆ ಮೂಲಕ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಗುರುತಿಸಿ ಪುನರ್ ಶಾಲೆಗೆ ಸೇರಿಸಲು ಸೂಕ್ತ ಕ್ರಮ ವಹಿಸಲಾಗಿದೆ. ಅಲ್ಲದೆ ಜಿಲ್ಲೆಯಲ್ಲಿ ಶೈಕ್ಷಣಿಕ ಮೇಲ್ವಿಚಾರಣೆ ಮತ್ತು ಉತ್ತಮ ಅಭ್ಯಾಸಕ್ಕಾಗಿ ನೀತಿ ಆಯೋಗದಿಂದ 50 ಶಾಲೆಗಳಲ್ಲಿ ಗ್ರಂಥಾಲಯಗಳನ್ನು ಸ್ಥಾಪನೆ ಮಾಡಲಾಗಿದೆ ಎಂದರು. ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಪ್ರಕಾಶ್ ಚೌಹಾಣ್ ಮಾತನಾಡಿ, 2026ರ ಮಾರ್ಚ್ 26ರವರೆಗೆ ಜಿಲ್ಲೆಯಲ್ಲಿ 17,138 ಮಣ್ಣಿನ ಆರೋಗ್ಯ ಕಾರ್ಡ್ಗಳು ವಿತರಿಸಲಾಗಿದೆ. ನರೇಗಾ ಯೋಜನೆಯಡಿ 10,794 ಜಲಮೂಲಗಳನ್ನು ಪುನರುಜ್ಜೀವನಗೊಳಿಸಲಾಗಿದೆ. ಅಲ್ಲದೆ ಜಿಲ್ಲೆಯಲ್ಲಿ 6 ಎಲೆಕ್ಟ್ರಾನಿಕ್ ಮಾರುಕಟ್ಟೆಗೆ ಸಂಪರ್ಕ ಹೊಂದಿವೆ ಎಂದು ಸಭೆಗೆ ಮಾಹಿತಿ ನೀಡಿದರು. ಹನಿ ಮತ್ತು ತುಂತುರು ನೀರಾವರಿ, ನೀರು ಉಳಿಸುವ ತಂತ್ರಜ್ಞಾನಗಳ ಅಳವಡಿಕೆ ಕುರಿತು ರೈತರಿಗೆ ಜಾಗೃತಿ ಅಭಿಯಾನಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕಾಲುವೆ ನೀರಾವರಿ ವ್ಯವಸ್ಥೆಗಳ ಸುಧಾರಿತ ಬಳಕೆ ಹಾಗೂ ರೈತರಿಗೆ ನಿಯಮಿತ ರೈತ ತರಬೇತಿಗಳು, ಪ್ರಾತ್ಯಕ್ಷಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯಲ್ಲಿ 100% ಪ್ರಾಣಿಗಳಿಗೆ ಲಸಿಕೆ ಹಾಕಲಾಗಿದೆ ಎಂದರು. ನೀತಿ ಆಯೋಗದಿಂದ ರಾಯಚೂರು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿನ 24 ಜಲಮೂಲಗಳ ಪುನರುಜ್ಜೀವನ ನೀಡಲಾಗಿದೆ ಎಂದು ಸಭೆಗೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮಹಾಪಾತ್ರ, ರಾಯಚೂರು ಸಹಾಯಕ ಆಯುಕ್ತ ಡಾಕ್ಟರ್ ಹಂಪಣ್ಣ ಸಜ್ಜನ್, ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾ ನಿರ್ದೇಶಕ ಶರಣ ಬಸವರಾಜ್, ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕ ತಿಮ್ಮಪ್ಪ ಬಿರಾದಾರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸೋಮಶೇಖರಪ್ಪ ಹೊಕ್ರಾಣಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ಶರಣಮ್ಮ, ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ನಂದಿತಾ, ಆಹಾರ ಇಲಾಖೆ ಉಪನಿರ್ದೇಶಕ ನಜೀರ್ ಅಹಮದ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವೀರೇಶ್ ನಾಯಕ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿದ್ದರು. ತಾಲೂಕಿನ ಪ್ರತಿ ಹೋಬಳಿಯ ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಅಧಿಕಾರಿಗಳು ಹಾಜರಿರಬೇಕು. ಒಂದು ವೇಳೆ ಅನಗತ್ಯವಾಗಿ ಇರದೇ ಇರುವುದು, ರೈತರ ಸಂಪರ್ಕಕ್ಕೆ ಸಿಗದೇ ಇರುವುದು ಕಂಡು ಬಂದಲ್ಲಿ ಅಂತಹ ಅಧಿಕಾರಿಗಳು ಅಮಾನತ್ ಮಾಡಲು ಶಿಫಾರಸು ಮಾಡುವುದಾಗಿ ಗ್ರಾಮೀಣ ಶಾಸಕ ಬಸನಗೌಡ ದತ್ತಲ್ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಅವರಿಂದು ಗ್ರಾಮೀಣ ಶಾಸಕರ ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ತಾಲೂಕಿನಲ್ಲಿ ಮುಂಗಾರು ಹಂಗಾಮಿನ ಬಿತ್ತನೆ ಬೀಜ ಮತ್ತು ರಸಗೊಬ್ಬರಗಳ ಲಭ್ಯತೆ ಮತ್ತು ಪೂರೈಕೆ ಕುರಿತು ಕೃಷಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈಗಾಗಲೇ ಮಳೆಗಾಲ ಆರಂಭವಾಗಿದ್ದು ತಾಲೂಕಿನ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಮರ್ಪಕವಾಗಿ ಬಿತ್ತನೆ ಬೀಜಗಳು ದೊರೆಯುವಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಮತ್ತು ಕಳೆದ ಬಾರಿ ಮಾರಾಟವಾದ ಬಿತ್ತನೆ ಬೀಜಗಳಿಗಿಂತ 10% ಹೆಚ್ಚಿನ ಬಿತ್ತನೆ ಬೀಜಗಳನ್ನು ತರಿಸಿಕೊಳ್ಳಬೇಕು. ರೈತರಿಗೆ ಬಿತ್ತನೆ ಬೀಜಗಳ ಕೊರತೆಯಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಕಡ್ಡಾಯವಾಗಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿತ್ತನೆ ಬೀಜಗಳ ದರಪಟ್ಟಿ ನಾಮಫಲಕವನ್ನು ಅಳವಡಿಸಬೇಕು. ಜೊತೆಗೆ ರೈತರಿಗೆ ಮಾಹಿತಿ ಸಿಗುವಂತೆ ಸರ್ಕಾರದ ಸಬ್ಸಿಡಿ ಪಟ್ಟಿಯನ್ನು ಹಾಕಿರಬೇಕು. ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಧಿಕಾರಿಗಳು ಇರದೆ ರೈತರು ಕರೆ ಮಾಡಿದರೂ ಸ್ವೀಕರಿಸದೆ ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ಅಂತವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು.
ಅದಲ್ಲ, ಈಗ ನೀವು ಫೀಲ್ಡಿಗೆ ಹೋಗ್ತೀವಿ, ಆಫೀಸ್ನಲ್ಲಿ ಬಂದು ಅವರೇ ಬೀಜ ಕೊಡ್ತಾರೆ FID ಸರ್, ಆಮೇಲೆ ಬೆಳೆ ಸಮೀಕ್ಷೆ ಅವರೇ ಮಾಡ್ತಾರೆ ಮಾಡಿ ಸರ್. ಎತ್ತಿಲ್ಲ ನಾವು ಹೋಗ್ತಲ್ಲ ಹತ್ತಿ ಕಾಟನ್ ಮರ ಭಾಳ ತ್ರಾಸ ಕೊಟ್ರು ಸರ್. ಹಂಗೆ ಮಾಡಿಬಿಟ್ರ ಇದು ರಿಜಿಸ್ಟರ್ ನಂಬರ್ ತಪ್ಪು ಮಾಡಿಬಿಟ್ರು ಸರ್. ಬೆಳೆ ಸಮೀಕ್ಷೆ ಸರ್, ತೊಗರಿ ಇದ್ದಿದ್ದು ಹತ್ತಿದ್ದು ತೊಗರಿ ಮಾಡಿಬಿಟ್ರು ಸರ್. ಬೆಳೆ ಸಮೀಕ್ಷೆ ನಾವು ಮಾರ್ಕೆಟ್ಗೆ ಹೋಗಿ ಮಾಡಿ ಬೆಳೆ ಸಮೀಕ್ಷೆ ನೀವೇ ಮಾಡಿ, ಎಲ್ಲರೂ ಬಂದದ್ದು ಎಲ್ಲ ಮಾಡ್ಕೊಂಡಾರ. ಆಮೇಲೆ ಟ್ರೈನಿಂಗ್ ಕೊಟ್ಟಾರ, ಆಮೇಲೆ ಅಲ್ಲೇ ಬಂದು ಕೆಲವೊಂದು ಯಾರು ಇರ್ತಾರೆ ಸರ್, ಅವ್ರು ಎಷ್ಟು ಸರ್ವೆ ಬಂದು ಅವರೇ ಮಾಡಿರ್ತಾರೆ ಸರ್. ಲೋಕಲ್ ಪರ್ಸನ್ಗಳು ಮಾಡ್ತಾರ. ಅವರೇ ಮಾಡಿ ತಪ್ಪು ಈಗ ನಾನು ಹೊಲದಲ್ಲಿ ಓಪನ್ ಮಾಡಿ ನನ್ನ ಹತ್ತಿ ಕ್ರಾಪ್ ನಾನು ಈ ವರ್ಷದಲ್ಲಿ ಹತ್ತಿ ಬೆಳೆದಿದ್ದೀನಿ. ಈ ವರ್ಷ ಕೆಲವು ಹುಡುಗರಿಗೆ ಬರಲಾರ್ದ ಹುಡುಗರಿಗೆ ಸರ್, ಅವು ಯಾವ ಒಂದು ಸರ್ವೆ ನಂಬರ್ಗೆ 5-10 ರೂಪಾಯಿ ಕೊಡ್ತಾರೆ ಸರ್. ಅದು ತೊಗರಿ ಇದ್ದಿದ್ದು ಹತ್ತಿದ್ದು ತೊಗರಿ ಮಾಡಿಬಿಟ್ಟು ಅಂದ್ರೆ ಬೆಳೆ ಸಮೀಕ್ಷೆ ಆಗ್ತಾ ಇರ್ತದೆ. ಇಲ್ಲಿ ಕ್ರಾಪ್ ಏನಾಗಿದೆ ನೋಡಿ ಮೇಡಮ್, ಮಾಡಕ್ ಬರಲ್ಲ ಅಂತ ಗ್ರಾಮ ಸಹಾಯಕರು ಮಾಡ್ತಾರೆ 10 ರೂಪಾಯಿ 11 ರೂಪಾಯಿ ಸರ್, 10 ರೂಪಾಯಿ. ಯಾರು ನಿಮಗೆ ಸಮಸ್ಯೆ 2 ತಿಂಗಳು ಖಾಲಿ ಇರ್ತದೆ, ನಿಮ್ಗೆ ಯಾರು ಕೇಳಲ್ಲ. ಈಗ ಒಂದು 2 ಮಂತ್ಸ್ ಸೀಸನ್ ಇರ್ತದೆ, ಕಂಪಲ್ಸರಿ ನೀವು ಬೆಳಗ್ಗೆ ಹೋಗಿ ಸಾಯಂಕಾಲ ಫೀಲ್ಡಲ್ಲಿ ಬಂದರೆ ಎಲ್ಲ ಕಾಲು ಟೆಸ್ಟ್ ಮಾಡ್ಬೋದು. ಫೋನ್ ನಂಬರ್ ಎಲ್ಲ ರೈತರಿಗೆಲ್ಲ ಇರ್ತದೆ. ನೀವೊಂದು ಗ್ರೂಪ್ನಾಗ ಹಾಕಿ ರಿಜಿಸ್ಟರ್ ಮಾಡ್ಬೋದು. ನಮ್ಮರೆಲ್ಲ ಎಲ್ಲ ಇವುಗಳು ಹಾಕಿ ಇವರು ರಿಜಿಸ್ಟರ್ ನಂಬರ್ ಫೋನ್ ನಂಬರ್ ಹಾಕಿ ಗ್ರೂಪ್ಗೆ ಮಾಡ್ತಾರೆ. ರೈತರು ಎಲ್ಲ ನಮ್ಮ ಗ್ರೂಪ್ನಲ್ಲಿ ಹಾಕಪ್ಪ, ರೈತರಿಗೆಲ್ಲ ಹೋಗೋದು ನಮ್ಮ ಇರೋಜ ಇವು ನಮ್ಮ ರೈತರು ಇವರೆಲ್ಲ ಇವುಗಳು ಬಿಟ್ಟು ಸ್ಟಾಕ್ ಆವ ಮತ್ತು ಎಲ್ಲ ಅಂತೇಳಿ ಕಳಿಸ್ತಾರೆ. ಸ್ಟಾಕ್ ಪಾಯಿಂಟ್ ಎಲ್ಲ ಕೊಡ್ತಾರೆ. ಹೋದ್ಮೇಲೆ ಎಲ್ಲ ಐಟಮ್ ವಿಡಿಯೋ ಮಾಡ್ಕೊಂಡು ನೀವು ಪ್ರತಿ ಎಲ್ಲ ಚೆಕ್ ಮಾಡಿ. ಅವರೆಲ್ಲ ಮೇಲೆ ಡಿಸ್ಪ್ಲೇನೇ ಇಡೋದಿಲ್ಲ. ಐಟಮ್ಗಳು ಯಾವಾಗ ಇಡೋದಿದ್ರೆ ಅವ್ರು ಕೆಳಗೆ ಇಡ್ತಾರೆ. ಅದಕ್ಕೆಲ್ಲ ಡಿಸ್ಪ್ಲೇ ಮಾಡ್ತಾರೆ. ಅಷ್ಟು ನೋಡ್ಕೊಂಡು ಹೋಗ್ತಾರೆ. ಆಮೇಲೆ ಈ ಕಾಟನ್ ಬೀಜಗಳನ್ನ ಬರ್ತಾರೆ, ಅದ್ರ ಮೇಲೆ ಕಾಟನ್ ಬೀಜಗಳೇನು ಬರ್ತಾರೆ, ರೈತ ತೆಲಂಗಾಣ ಆಂಧ್ರ ಅದೆಲ್ಲ ಬರ್ತಾರೆ. ಅದರಲ್ಲಿ ಕೂಡ ಮೋಸ ಮಾಡಿ ಬರೋಷ್ಟು ರೈತರು ಕ್ರಾಪ್ಸ್ ಏನು ದೀಪ ಕಾಟನ್ ಮೇಲೆ ಕೂಡ ನಿಗಾ ಇರ್ತದೆ. ಬೇಕಾದ್ರೆ ಯಾವ್ಯಾವ ಲೂಸ್ ಸೀಡ್ಸ್ ತಂದು ಏನು ಮಾಡಿ ಮಾರ್ಕೆಟ್ ಮಾಡಿ IS ಮಾರ್ಕ್ ಮಾಡಿ ಏನೇನು ಮಾಡ್ತಾ ಇದ್ದಾರೆ. ಇದೇ ವೇಳೆ ಕೃಷಿ ಇಲಾಖೆಯಿಂದ ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಅಗತ್ಯವಿರುವ ಮಾಹಿತಿಯುಳ್ಳ ಪೋಸ್ಟರ್ಗಳನ್ನು ಬಿಡುಗಡೆಗೊಳಿಸಲಾಯಿತು. ಸಭೆಯಲ್ಲಿ ಎಪಿಎಂಸಿ ಉಪಾಧ್ಯಕ್ಷ ಬಶೀರ್ ಅಹಮದ್, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿ ದೀಪಾ ಕುಲಕರ್ಣಿ, ಚನ್ನಬಸವ ನಾಯಕ ಸೇರಿದಂತೆ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. Raichur, where dreams become direction. Dream. Learn. Grow. Lead. become. Join Vedanta for your better future. At Vedanta, we don't just teach, we prepare you to win. Science or commerce, BBA, BCA or BCom, your journey starts here. JEE, NEET, CA foundations from expert faculty with proven results. District topper from last 7 years, consistent results, trusted by Raichur. Don't just study, build your future. At Vedanta, start strong, finish ahead. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26x27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ.
ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನ ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ಬ್ರೇಕ್ನ ನಂತರ ಮೆಘಾ ನ್ಯೂಸ್ಗೆ ಸ್ವಾಗತ. 6 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಸೇವೆ ಸಲ್ಲಿಸಿರುವ ತನ್ವೀರ್ ಸೇಠ್ ಇವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ತನ್ವೀರ್ ಸೇಠ್ ಅಭಿಮಾನಿಗಳ ಬಳಗದ ಆದಿಲ್ ಶೇಖ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಾರ್ವಜನಿಕ ಜೀವನದಲ್ಲಿ ಅನೇಕ ಹುದ್ದೆಗಳನ್ನು ಸಮರ್ಥವಾಗಿ ನಿರ್ವಹಿಸಿರುವ ತನ್ವೀರ್ ಸೇಠ್ 25 ವರ್ಷಗಳಿಂದ ಸೇವೆಯಲ್ಲಿ ದೂರದೃಷ್ಟಿಯ ನಾಯಕರಾಗಿದ್ದಾರೆ. ಮುಸ್ಲಿಂ ಸಮುದಾಯದಲ್ಲಿ 10ಕ್ಕೂ ಹೆಚ್ಚು ಶಾಸಕರಾಗಿದ್ದಾರೆ. ಸೇವಾ ಜ್ಯೇಷ್ಠತೆ, ಹಿರಿತನದ ಆಧಾರದ ಮೇಲೆ ತನ್ವೀರ್ ಸೇಠ್ ಸೂಕ್ತ ವ್ಯಕ್ತಿಯಾಗಿದ್ದಾರೆ. ಶಾಂತಿ ಸೌಹಾರ್ದತೆಯಿಂದ ಎಲ್ಲಾ ಸಮುದಾಯಗಳೊಂದಿಗೆ ಗುರುತಿಸಿಕೊಂಡಿರುವ ತನ್ವೀರ್ ಸೇಠ್ ಸರಳ, ಸಜ್ಜನಿಕೆ ಹೆಸರುವಾಸಿಯಾಗಿದ್ದು, ಸಚಿವ ಸ್ಥಾನ ನೀಡುವ ಮೂಲಕ ಮುಸ್ಲಿಂ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕೆಂದರು. ಜಮೀರ್ ಅಹಮದ್ ಖಾನ್ ಇವರಿಗೆ ಕಳೆದ ಬಾರಿ ಸಚಿವ ಸ್ಥಾನ ನೀಡಲಾಗಿತ್ತು. ಈ ಬಾರಿ ತನ್ವೀರ್ ಸೇಠ್ ಇವರಿಗೆ ಅವಕಾಶ ನೀಡಬೇಕೆಂದರು. ಸನ್ಮಾನ್ಯ ತನ್ವೀರ್ ಸೇಠ್ ಸಾಹೇಬ್ ಅವರು ಸಹೋದರತೆ, ಸೇವೆ ಮತ್ತು ಪ್ರಾಮಾಣಿಕ ನಾಯಕ. ಕರ್ನಾಟಕ ಸರ್ಕಾರಕ್ಕೆ ಈ ಮೂಲಕ ಸಚಿವ ಸ್ಥಾನ ನೀಡುವ ವಿನಮ್ರ ಆಗ್ರಹ. ತನ್ವೀರ್ ಸೇಠ್ ಸಾಹೇಬರು ದೂರದೃಷ್ಟಿಯ ನಾಯಕ, ಬದ್ಧ ಸಾರ್ವಜನಿಕ ಸೇವಕ. ತನ್ವೀರ್ ಸೇಠ್ ಅವರು ಸೌಮ್ಯ ಮತ್ತು ಸಂವಾದ ನಾಯಕ ಹಾಗೂ ಸಾಮಾಜಿಕ ಸಹೋದರತೆಯ ಅಧಿಕಾರರು. ತಮ್ಮ ಸಾರ್ವಜನಿಕ ಜೀವನ ಪೂರ್ತಿ ಅವಧಿಯನ್ನು ಅವರು ಎಲ್ಲ ವರ್ಗದ ಜನರನ್ನು ಗೌರವ ಮತ್ತು ಘನತೆಯಿಂದ ನಡೆಸಿಕೊಂಡಿದ್ದಾರೆ. ಅತಿ ಸಾಮಾನ್ಯ ವ್ಯಕ್ತಿಗೂ ಯಾವುದೇ ರೀತಿಯ ತೊಂದರೆ ಉಂಟು ಮಾಡದಂತೆ ಸೇವೆ ಸಲ್ಲಿಸಿರುತ್ತಾರೆ. ಇವರ ಪ್ರಮುಖ ಸಾಧನೆಗಳು ಸುಮಾರು 25 ವರ್ಷಗಳಿಂದ ಇವರು ನರಸಿಂಹರಾಜ ಕ್ಷೇತ್ರದಲ್ಲಿ ಶಾಸಕರನ್ನಾಗಿ ಆಯ್ಕೆಯಾಗಿರುತ್ತಾರೆ. ಮೈಸೂರು ನಗರದಲ್ಲಿ ಶಾಂತಿ, ಸಹೋದರತೆ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡುವ ಅತ್ಯುತ್ತಮ ಪಾತ್ರ ವಹಿಸಿರುತ್ತಾರೆ. ಆಡಳಿತ ಮತ್ತು ನಿರ್ವಹಣೆ ಕುರಿತು ಅವರ ಆಳವಾದ ತಿಳುವಳಿಕೆ, ಸಮರ್ಪಣೆ, ದೂರದೃಷ್ಟಿ ಹಾಗೂ ಸಮಾಜ ಸೇವಕ ನಾಯಕತ್ವದ ಮೂಲಕ ಒಬ್ಬ ನಿಜವಾದ ರಾಜಕೀಯ ನಾಯಕ ಎಂದು ಸಾಧಿಸಬಹುದು ಎಂಬುದು ತೋರಿಸುತ್ತದೆ. ತನ್ವೀರ್ ಸೇಠ್ ಸಾಹೇಬರು ಅವರು ಕರ್ನಾಟಕ ವಿಧಾನಸಭೆಗೆ ಸತತವಾಗಿ 6 ಬಾರಿ ಆಯ್ಕೆಯಾಗಿ 2 ಬಾರಿ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಕರ್ನಾಟಕ ವಿಧಾನಸಭೆಗೆ 6 ಬಾರಿ ಆಯ್ಕೆಯಾದ ಸನ್ಮಾನ್ಯ ಶ್ರೀ ತನ್ವೀರ್ ಸೇಠ್ ಸಾಹೇಬರನ್ನು ಅವರ ಅರ್ಹತೆ ಪ್ರಕಾರ ಸೂಕ್ತ ಸ್ಥಾನಮಾನ ನೀಡುವ ಮೂಲಕ ಸರ್ಕಾರ ಅವರಿಗೆ ಸಚಿವ ಸಂಪುಟದಲ್ಲಿ ವಿಶೇಷ ಸ್ಥಾನಮಾನ ನೀಡಬೇಕು. ಬಹಳ ಅಚ್ಚುಕಟ್ಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಸಲ್ಲಿಸಿರುತ್ತಾರೆ. ಅವರ ತಂದೆಯೂ ಸಹ ಈ ಹಿಂದೆ ಶಾಸಕರು ಮತ್ತು ಸಚಿವರನ್ನಾಗಿ ಸೇವೆ ಸಲ್ಲಿಸಿರುತ್ತಾರೆ. ಹಾಗಾಗಿ ನಾವು ಇಂದಿನ ಕರ್ನಾಟಕ ಸರ್ಕಾರಕ್ಕೆ ಮತ್ತು ರಾಷ್ಟ್ರೀಯ ನಾಯಕರುಗಳಿಗೆ ಈ ಸುದ್ದಿಗೋಷ್ಠಿ ಮೂಲಕ ಅವರನ್ನು ಸೂಕ್ತ ಸ್ಥಾನಮಾನ ನೀಡಬೇಕು, ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸುತ್ತೇವೆ. ಈ ಸಲ ಏನು ಕರ್ನಾಟಕ ಸರ್ಕಾರ ಏನು ಕಾಂಗ್ರೆಸ್ ಪಕ್ಷದಿಂದ ನಡೀತಿದೆ, ಇದರಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಭಾಳಷ್ಟು ಯೋಗದಾನ ಇದೆ. ಹೆಚ್ಚಾಗಿ ಎಲ್ಲ ಜನರು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಮತ ಚಲಾಯಿಸಿ ಇವತ್ತು ಸರ್ಕಾರ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ಅರ್ಹತೆ ಪ್ರಕಾರ ಪ್ರತಿಯೊಬ್ಬ ಶಾಸಕರಿಗೂ ಸ್ಥಾನಮಾನ ನೀಡಬೇಕಂತ ನಾವು ಆಗ್ರಹಿಸುತ್ತೇವೆ. ಸರ್, ಈಗ ಅವ್ರು ಆಲ್ರೆಡಿ 2 ಸರಿ ಆಗ್ಯಾರ ಸರ್. ಈ ರಿಜ್ವಾನ್ ಅರ್ಷದ್ ಇದ್ದಾರೆ, ಅವರು ಆಗಿಲ್ಲ, ಅವ್ರಿಗೆ ಕೊಡ್ಬೋದು ಸರ್. 2 ಸರಿ ಆಗಿದ್ದಾರೆ ಅಂತಂದರೆ ಬಹಳಷ್ಟು ಈ ನಡುವೆ ಕೊಟ್ಟಿರುವಂತಹ ಶಾಸಕರು ಸಚಿವರಿಗೆ ಹಲವಾರು ಸರಿ ಕೊಟ್ಟಿದ್ದಾರೆ. ಅವರ ಅರ್ಹತೆ ಪ್ರಕಾರ, ಅವರ ಕಾರ್ಯವೈಖರಿ ಪ್ರಕಾರ ಅವ್ರನ್ನು ಸ್ಥಾನಮಾನ ನೀಡಬೇಕು. ಅದೇ 2017ದಾಗ ವಕ್ಫ್ ಬೋರ್ಡ್ ಚೇರ್ಮನ್ ಆಗಿದ್ರು ತನ್ವೀರ್ ಸೇಠ್ ಅವರು.
ಇಲ್ಲ ಸರ್, ಸಚಿವರಾಗಿದ್ರು ಸರ್, ಚೇರ್ಮನ್ ಆಗಿಲ್ಲ ಸರ್. ಒಬ್ಬಡಿಗೆ ಸಚಿವರಾಗಿದ್ರು. ಚೇರ್ಮನ್ ಆಗಿದ್ರು ಅವಾಗ ತುಂಬಾ ಲ್ಯಾಂಡ್ ಬೋರ್ಡ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. 25 ವರ್ಷ. ಈ ಸಂದರ್ಭದಲ್ಲಿ ಫಾತಿಮಾ ಹುಸೇನ್, ಶಾ ಮಹಮೂದಿ ಖಾದ್ರಿ, ಅಜ್ಜು ಸೌದಾಗರ್, ಖಾಜಾವಲಿ, ಅಫ್ರೂಜ್ ಸುಹಾನ್, ಮಂಜುನಾಥ ಹಾನಗಲ್ ಸೇರಿದಂತೆ ಅನೇಕರಿದ್ದರು. ನಗರದ ಹರಿಜನವಾಡದ ಶ್ರೀ ಮಹಾಮಾತೆ ಕಂಚುಮಾರಮ್ಮರ 289ನೇ ಜಾತ್ರಾ ಮಹೋತ್ಸವ ಜೂನ್ 9ರಿಂದ ಪ್ರಾರಂಭವಾಗಲಿದ್ದು ಮಂಗಳವಾರ ಕನುಬಿಂದಿಗೆ ಮೂಲಕ ಪ್ರಾರಂಭವಾಗಲಿದೆ ಎಂದು ದೇವಸ್ಥಾನ ಸಮಿತಿ ಅಧ್ಯಕ್ಷ ಪಿ ಯಲ್ಲಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 24ರಂದು ಕುಂಭಮೇಳ ನಡೆಯಲಿದೆ. ಪೂರ್ಣ ಕುಂಭ ಕಳಸದ ಮೆರವಣಿಗೆ ನಗರದ ಪಟೇಲ್ ವೃತ್ತದಿಂದ ಪ್ರಾರಂಭವಾಗಿ ನಗರದ ವಿವಿಧ ವೃತ್ತಗಳ ಮೂಲಕ ದೇವಸ್ಥಾನಕ್ಕೆ ಆಗಮಿಸಲಿದೆ. ವಿವಿಧ ಕಲಾ ತಂಡಗಳು ವಾದ್ಯಗಳೊಂದಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಲಿದ್ದಾರೆ. 25ರಂದು ಸಂಜೆ ರಥೋತ್ಸವ ಅದ್ದೂರಿಯಾಗಿ ನಡೆಯಲಿದೆ. 26ರಂದು ಉಚ್ಚಯ ಜರುಗಲಿದೆ. ಜಾತ್ರೆಯ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕೈಕಲ್ಲು ಎತ್ತುವ ಸ್ಪರ್ಧೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಸುತ್ತಮುತ್ತಲಿನ ಗ್ರಾಮಸ್ಥರು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಶ್ರೀ ಮಹಾಮಾತೆ ಕಂಚುಮಾರಮ್ಮ ದೇವಿಯ 289ನೇ ಜಾತ್ರಾ ಮಹೋತ್ಸವದ ಪತ್ರಿಕೆ ಘೋಷಣೆ ಮಾಡ್ತಾ ಇದ್ದೇವೆ. ನಗರದ ಅರ್ಜನವಾಡದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೇವಸ್ಥಾನ ಸಮಿತಿಯಿಂದ ಮಹಾಮಾತೆ ಕಂಚುಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ದಿನಾಂಕ 9/6/2026ರಂದು ಮಂಗಳವಾರ ಅಂದರೆ ನಾಳೆ ಬಿಂದಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ. ದಿನಾಂಕ 23/6/2026ರಂದು ಮಂಗಳವಾರ ತೊಟ್ಟಿಲು ಕಾರ್ಯಕ್ರಮ ಇರ್ತದೆ. ಆ ತೊಟ್ಟಿಲು ಕಾರ್ಯಕ್ರಮವು ಅದೇ ದಿನಾಂಕ 24/6/2026ರಂದು ತೊಟ್ಟಿಲು ಕಾರ್ಯಕ್ರಮ ಅಂತಾರೆ. ಈಗ ನಮ್ಮ ಸಿಟಿ ಟ್ಯಾಕ್ಸ್ ವೃತ್ತದಿಂದ ಚಂದ್ರಮೌಳೇಶ್ವರ ವೃತ್ತ, ಅಲ್ಲಿಂದ ನಮ್ಮ ಮಹಾವೀರ ಸರ್ಕಲ್, ವೆಜಿಟೇಬಲ್ ಮಾರ್ಕೆಟ್, ಬಟ್ಟೆ ಬಜಾರ್ ಎಲ್ಲ ತೀರ್ಥದಲ್ಲಿ, ಅಲ್ಲಿಂದ ಅರ್ಜನವಾಡ ಚೆಕ್ಬೈ ಚೌಕು, ಅಲ್ಲಿಂದ ನಮ್ಮ ಸ್ವಾಮಿ ವಿವೇಕಾನಂದಲ್ಲಿಂದ ಅರ್ಜನವಾಡಕ್ಕೆ ತೊಟ್ಟಿಲನ್ನು ತಗೊಂಡು ಹೋಗ್ತಾ ಇದ್ವಿ. ದೂರಿಂದ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಪ್ರಮಾಣದಲ್ಲಿ ಮೆರವಣಿಗೆ, ಸಣ್ಣ ಪ್ರಮಾಣದಲ್ಲಿ ಅಲ್ಲ, ಮೆರವಣಿಗೆ ಮಾಡ್ತಾ ಇದ್ದೀವಿ. ಭವಿಷ್ಯತ್ತು ಆ ಥರ ಇತ್ತು. ಮೆರವಣಿಗೆ ಕೂಡ ಆಕರ್ಷಣೆ 2-3 ಲಕ್ಷ ಅಂದ್ರೆ ಸರ್, ನಮ್ಮ ಇಲ್ಲಿ ರಾಯಚೂರಿನಲ್ಲಿ ಕಿರ ಅದ್ದೂರಿಯಾಗಿ ಮಾಡ್ತೀವಿ. ಅಣ್ಣ ಹೇಳ್ತೀವಿ ನಮ್ಮ ಅರ್ಜನವಾಡಿಯಿಂದ ಆಮೇಲೆ ಸುತ್ತಮುತ್ತ ಜನಸಂಖ್ಯೆಗಳು ಸೇರ್ತಾ ಇದ್ದಾರೆ. ಎಷ್ಟು ಜನಸಂಖ್ಯೆ ಅಂತ ಹೇಳಕ್ ಬರಲ್ಲ, ಜನಸಂಖ್ಯೆತ್ತು ಜನಸಾಗರವಾಗಿ ಮೆರವಣಿಗೆ ಮಾಡ್ತಾ ಇದ್ದಾರೆ. ಅದಾದ ನಂತರ 24/6/2026ರಂದು ರಥೋತ್ಸವ ಇರ್ತದೆ. ಹಾಗೂ ದಿನಾಂಕ 25/6/2026ರಂದು ಉಚ್ಚಯ. ರಂದು ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಕುಂಭಮೇಳ ಅಂತ ಸರ್. 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಸರ್ ಕುಂಭಮೇಳ. ಕುಂಭಮೇಳ ಆದ ನಂತರ 26/6/2026 ಸಾಯಂಕಾಲ 5 ಗಂಟೆಯಿಂದ ರಥೋತ್ಸವ. 25 ರಥೋತ್ಸವ, 26 ಉಚ್ಚಯ. ಮತ್ತು 26 ಸಾಯಂಕಾಲ 5ರಿಂದ ರಾತ್ರಿ 9 ಗಂಟೆಗೆ 5 ಉಚ್ಚಯ ಕಾರ್ಯಕ್ರಮ. 23 ತೊಟ್ಟಿಲು ಕಾರ್ಯಕ್ರಮ, 24 ಕುಂಭಮೇಳ, 25ಕ್ಕೆ ರಥೋತ್ಸವ, 26ಕ್ಕೆ ಉಚ್ಚಯ. ಈ ಸಂದರ್ಭದಲ್ಲಿ ಆರ್ಡಿಎ ಸದಸ್ಯ ನರಸಿಂಹಲು ಮಾಡಗಿರಿ, ನಗರಸಭೆ ಮಾಜಿ ಸದಸ್ಯ ಪಿ ಬೂದೆಪ್ಪ, ಎನ್ಕೆ ನಾಗರಾಜ್, ಕರುಣಾಕರ್ ಕಟ್ಟಿಮನಿ ವಕೀಲ, ಈರಣ್ಣ ಭಂಡಾರಿ, ಎಸ್ ರಾಜು, ಪಿ ಅಮರೇಶ್, ಮಣಿಕಂಠ, ಮುನಿಸ್ವಾಮಿ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹತ್ವಾಕಾಂಕ್ಷಿ ಜಿಲ್ಲೆ ಯೋಜನೆ ಪ್ರಗತಿ ಪರಿಶೀಲನೆ, ಯೋಜನೆಗಳು ಫಲಾನುಭವಿಗಳಿಗೆ ತಲುಪಿಸಿ ಕೇಂದ್ರ ಜಂಟಿ ಕಾರ್ಯದರ್ಶಿ ಉಜ್ವಲ್ ಕುಮಾರ್
ಸಂದರ್ಭದಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಬ್ಬಂದಿ ಗೈರಾದರೆ ಕ್ರಮ ಎಚ್ಚರಿಕೆ. ತನ್ವೀರ್ ಸೇಠ್ ಇವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಲಿ ಆದಿಲ್ ಶೇಖ್. ಮತ್ತು ಜೂನ್ 24ರಂದು ಶ್ರೀ ಮಾತಾ ಕಂಚುಮಾರಮ್ಮ ದೇವಿ ಕುಂಭಮೇಳ, 25ರಂದು ರಥೋತ್ಸವ. ಪಿ ಯಲ್ಲಪ್ಪ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೇಘಾ ನ್ಯೂಸ್.